ಮಲೆನಾಡಲ್ಲಿ ಮಳೆಗಾಲ ಶುರು ಆಯಿತು ಅಂತ ಅಂದರೆ ಬೆಳಗ್ಗೆ ಏಳೋಕ್ಕಂತೂ ಬೇಡವೇ ಬೇಡ ಅನಿಸುತ್ತೆ. ಅಂಥದ್ರಲ್ಲಿ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ದೊಡ್ಡ ತಲೆನೋವು. ಸೊ ಅದಕ್ಕೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಬ್ರೇಕ್ಫಾಸ್ಟ್ ಜೊತೆ ನಾನು ಇವತ್ತು ಬಂದಿದ್ದೀನಿ. ನನ್ನ ಫ್ರೆಂಡು ಅವ್ರ ಮನೇಲೇ ಆಗಿತ್ತು ಅಂತ ಹೇಳಿ ಫ್ರೆಶ್ ಆಗಿ ಬದನೆಕಾಯಿ ಅಂತೂ ಕಳಿಸಿದ್ಲು. ಸೊ ಅದರಿಂದ ವಾಂಗಿಬಾತ್ ಮಾಡಿದ್ದೀನಿ. ಹೇಗೆ ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ಎಣ್ಣೆಗೆ ನಾನು ಸಾಸಿವೆ ಹಾಕಿ ಸಿಡಿಸ್ಕೊಂಡು ಅದಕ್ಕೆ ಒಣಮೆಣಸು, ಕರಿಬೇವು ಹಾಗೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬದನೆಕಾಯಿನೆಲ್ಲ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡು ಅದನ್ನು ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಹೈ ಫ್ಲೇಮಲ್ಲೇ ಸಾಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 5 to 6 ಮಿನಿಟ್ಸ್ ಒಳಗೆ ಈ ಬದನೆಕಾಯಿ ಎಲ್ಲ ಬೆಂದ್ಬಿಟ್ಟು ನೋಡಿ ಈ ಥರ ಸಣ್ಣಕ್ಕಾಗೋಗಿದ್ವು. ಸೊ ಮುಕ್ಕಾಲು ಭಾಗ ಬದನೆಕಾಯಿನ ಇಲ್ಲಿ ನೀವು ಬೇಯಿಸ್ಕೊಬಿಟ್ರೆ ನಿಮ್ಮ ಅರ್ಧ ಕೆಲಸ ಎಲ್ಲ ಆಗೇ ಹೋಯ್ತು ಅಂತ. ವಾಂಗಿಬಾತ್ ಮಾಡಬೇಕು ಅಂದರೆ ನಾನು ಆ ಪೌಡ್ರ್ ಮಾಡೋ ಗೋಜಿಗಂತೂ ಹೋಗೋದೇ ಇಲ್ಲ. ನೋಡಿ ಇಲ್ಲಿ ಕ್ವಿಕ್ಕಾಗಿ ಮಾಡೋಕ್ಕಂತಲೇ ಸ್ಪರ್ಶ ವಾಂಗಿಬಾತ್ ಪೌಡರ್ನ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಸೊ ವಾಂಗಿಬಾತ್ ಪೌಡ್ರನ್ನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಒಂದು 1/4 ಕಪ್ಪಷ್ಟು ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಈ ಮಸಾಲೆ ಎಲ್ಲ ಗಟ್ಟಿ ಅನ್ನಿಸ್ತು ಅಂತ ಹೇಳಿದ್ರೆ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ಈ ಬದನೆಕಾಯಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಬದನೆಕಾಯಿ ಎಲ್ಲ ಬೆಂದ್ಬಿಟ್ಟು ಸೈಡಲ್ಲಿ ಈ ಥರ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ. ಸೊ ಕೊನೆಗೆ ಇದಕ್ಕೆ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಹಸಿಕಾಯಿ ತುರಿನ ಹಾಕ್ಕೊಂಡು ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ಮಾಡಿಟ್ಟಿರೋ ಅನ್ನನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ನಾನು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ತಾ ಇಲ್ಲ. ಇಲ್ಲಿ ನೀವು ಬೇಕಿದ್ದರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ಗೊಜ್ಜು ಜೊತೆಗೆ ಈ ಅನ್ನನ ಮಿಕ್ಸ್ ಮಾಡಿದ್ರೆ ಕ್ವಿಕೆಸ್ಟಾಗಿ ಮಾಡುವಂಥ ವಾಂಗಿಬಾತ್ ಅಂತೂ ರೆಡಿ. ನನಗಂತೂ ಟೇಸ್ಟ್ ಅಂತೂ ಸಖತ್ ಇಷ್ಟ ಆಯಿತು. ನೀವು ಇದನ್ನು ಮನೇಲಿ ಮಾಡಿ ಹೇಳ್ತೀರಲ್ವ ಹೇಗಾಗಿತ್ತು ಅಂತ. ಹಾಗೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.